ಅವ್ರು ಇನ್ನೊಬ್ರ ಜೊತೆ ಅಲ್ಲಿ ಕೂತ್ ನಗ್ತಾ ಇರ್ತಾರೆ. ವಿಡಿಯೋ ಅನ್ನೋದಿದೆ. ಗಂಡ ಬಂದ್ರು. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದ್ರೂ ಕೂಡ ಗುಡ್ ಎಕ್ಸ್ಪೀರಿಯನ್ಸ್ಗಿಂತ ಒಳ್ಳೇದು. ಇಟ್ಸ್ ಕಾಲ್ಡ್ ಪಿರ್ಕಿ. ಯಾರೇ ಹೋದ್ರು ಯಾರೇ ಬಂದ್ರು ಬ್ರೇಕಪ್ ಆಗಿ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೇನು ಸೀರೆ ಉಡ್ಕೊಂಡು ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾನು ವೀಣನ್ ಮನೇಲಿದ್ದೀನಿ. ಯಾಕೆ ಅಂತಂದರೆ ನಾನೊಂದು ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದೀನಿ. ಅದಕ್ಕೆ ನಾನು ಇವತ್ತು ವೀಣನ್ ಮನೆಗೆ ಬಂದಿದ್ದೀವಿ. ಆ್ಯಂಡ್ ನಮ್ಮದು ಒಂದು ಫೋಟೋಗ್ರಫಿ ಚಾನಲ್ ಕೂಡ ಇದೆ. ಅದಕ್ಕೋಸ್ಕರ ನಾವು ಒಂದು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ನಾನು ಅವತ್ತಿಂದ ಅಂದ್ಕೊಂಡಿದ್ದೆ. ಎಷ್ಟೋ ದಿವಸ ಆಗಿತ್ತು ಫೋಟೋ ಶೂಟ್ ಮಾಡಿಸಿ ಅಂತ ಅಂದ್ಬಿಟ್ಟು. ಅದಕ್ಕೆ ಇವತ್ತು ನಾನು ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಈ ಥರ ಸ್ಯಾರಿ ಉಟ್ಟಿದ್ದೀನಿ. ಈ ಸ್ಯಾರಿ ಈ ಥರ ಇದೆ. ವೀಣಾ ಆ್ಯಂಡ್ ಈ ಥರ ಜಡೆ ಹಾಕಿದ್ದಾರೆ. ನನಗೆ ಟ್ರೆಡಿಷ್ನಲ್ ಆಗಿ ಲುಕ್ ಕೊಡೋಣ ಅಂತ ಅಂದ್ಬಿಟ್ಟು ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ನಾನು ಹೇಗೆಲ್ಲ ರೆಡಿ ಆಗ್ತೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ರೆಡಿಯಾಗಿ ತೋರಿಸ್ತೀನಿ. ನಾನು ಇದಕ್ಕೆ ಸಿಂಪಲ್ಲಾಗೆ ಮೇಕಪ್ ಯೂಸ್ ಮಾಡಿದ್ದೀನಿ. ಜಸ್ಟ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನು ಮತ್ತು ಫೌಂಡೇಶನ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಸ್ವಲ್ಪ ಅವಾಗಿನ ಕಾಲದವರು ಅಂದರೆ ಸ್ವಲ್ಪ ಸಿಂಪಲ್ಲಾಗೆ ಮೇಕಪ್ ಮಾಡ್ತಿದ್ರಲ್ಲ, ಅದನ್ನೊಂದು ತಲೆಯಲ್ಲಿ ಇಟ್ಕೊಂಡು ನಾನು ಸಿಂಪಲ್ಲಾಗಿ ಮೇಕಪ್ ಮಾಡಿದೆ ಅಷ್ಟೇ. ಹಾಯ್ ಹೇಳಿ ವೀಣಾ. ಕಾಪಿ ರೈಟ್ಸ್ ಆಗುತ್ತೆ ಅನ್ಸುತ್ತಾ ಸಾಂಗಿಂದ. ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟಿದ್ದೆ ನಾನು. ನಾಚಿಕೆ ಅಯ್ಯೋ ಹೆಂಗ್ ಮಾಡಿದಾಳೆ ನೋಡಿ ನನ್ನ ತಂಗಿ. ಪೇಪರ್ ಕೊಡ್ಲಾ? ಏನ್ ಹಿಂಗ್ ಮಾಡ್ಬಿಟ್ಟಿದ್ದಾಳಲ್ಲ. ಫೌಂಡೇಶನ್ ನೋಡಿ ಹೆಂಗ್ ಮಾಡ್ಬಿಟ್ಟಿದ್ದಾಳೆ ಅಂತ. ಜಾಸ್ತಿ ಆಯ್ತಾ ಲಿಪ್ಸ್ಟಿಕ್? ಅಲ್ಲಿ ಕ್ಯಾಮ್ರಾ ನೋಡಿ ಕರೆಕ್ಟಾಗಿ ಆಗುತ್ತೆ ಅನ್ಸುತ್ತಲ್ವ? ಇರಲಿ ಬಿಡಿ, ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಹೋಗ್ತಾ ಇದೆ. ವಿಡಿಯೋ ಅನ್ನೋದಿದೆ. ಏನಾದ್ರು ಮಾತಾಡ್ಬೇಕು ಬೇಡ ನೀವು. ಅಲ್ಲಿ ನಾವೇನ್ ಮಾಡ್ತೀವಿ ಅಂತ ಅಟ್ಲೀಸ್ಟ್ ಹೇಳಿ. ಫೋಟೋ ಶೂಟ್ ಮಾಡ್ತೀವಿ. ಏನ್ ಫೋಟೋ ಶೂಟ್? ದೇವ್ರ ಫೋಟೋ ಶೂಟ್, ಮನುಷ್ಯರು ಫೋಟೋ ಶೂಟಾ? ದೇವ್ರದ್ದು ಫೋಟೋ ಶೂಟ್ ಮಾಡಕ್ ಬರಲ್ಲ, ಮನುಷ್ಯರ್ದೇ ಮಾಡ್ಬೇಕು. ಮನುಷ್ಯರ್ದು ಬೇಬಿ ಫೋಟೋ ಶೂಟ್, ನ್ಯೂ ಬಾರ್ನ್ ಬೇಬೀಸ್, ಬರ್ಡೇ ಪಾರ್ಟೀಸ್ ಎಲ್ಲಾನು ಮಾಡ್ತೀವಿ. ಬನ್ನಿ ಇಲ್ಲಿ ಸ್ವಲ್ಪ ಇದು ಝೂಮಲ್ಲಿ ಬೇಡ. ಹಾಗೆ ಸ್ವಲ್ಪ ನೀವೇ ಇದಕ್ಕೆ ಹೋಗ್ಬೇಕು. ಆಮೇಲೆ ಹೇಳಿ ಮತ್ತಿನ್ನೆಂತ ಮಾಡ್ತೀವಿ ಅಷ್ಟೇ. ಹೇಳಿ. ಸಿಂಧೂರ್ ಇನ್ನೊಂದು ಶೂಟ್ ಇದೆ ಗೊತ್ತಾ? ಇವಾಗ ವಿಂಟೇಜ್ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಸಿಂಧು ಅವ್ರದ್ದು ವಿಂಟೇಜ್ ಫೋಟೋ ಶೂಟು ಅಂದ್ರೆ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಬರೋ ಥರ ಟ್ರೆಡಿಷ್ನಲ್ ಲುಕ್ ಕ್ರಿಯೇಟ್ ಮಾಡಿ, ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಹಳೆ ಥರ ಸೆಲೆಕ್ಟ್ ಮಾಡಿ, ಆಂಟಿಕ್ ಜ್ಯುವೆಲ್ಸ್ನ ಸೆಲೆಕ್ಟ್ ಮಾಡಿ ಮಾಡ್ತಾ ಇದೀವಿ. ನನ್ನ ಗಂಡ ಬಂದರು. ನಾನು ನೀವೇ ತೋರಿಸಿ. ತೋರಿಸಿ. ಎಷ್ಟು ನಾಚ್ಕೋತೀರೋ ಅಲ್ಲಿ. ತೋರಿಸಿ ಈ ತರ ಜ್ಯುವೆಲ್ಲರಿ ಯೂಸ್ ಮಾಡ್ತಾ ಇದೀವಿ ಅಂತ. ಈ ತರ ಜ್ಯುವೆಲ್ಲರಿ ಯೂಸ್ ಮಾಡ್ತಾ ಇದೀವಿ. ಇದು ಮತ್ತೆ ಇದು ಇವಕ್ಕೇನಂತಾರೆ ಬೇಡ ಆವಾಗಿನ ಕಾಲದಲ್ಲಿ. ನನಗೆ ಗೊತ್ತಿಲ್ಲ, ವೀಣೆಗಂತೂ ಇನ್ನೂ ಗೊತ್ತಿಲ್ಲ. ಹಾಕಿ ಜಡೆ ಇದಕ್ಕೆ ಎತ್ಕೊಳ್ಳ. ಇದು ಕತ್ತಿಗೆ ನೋಡಿ ಇಷ್ಟು ಓಕೆನಾ? ನೀವು ನೋಡ್ಕೊಳ್ಳಿ ಫೋಟೋಗೆ ಯಾವ ಥರ. ಮೇಲ್ಗಡೆ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಮ್ಯಾಲಿ ಉತ್ತರ ಕರ್ನಾಟಕದ ಭಾಷೆ ಅಂದರೆ ನಾವು ಈ ಥರ ಇವಾಗೆಲ್ಲ ಸ್ವಲ್ಪ ಟ್ರೆಂಡಿಂಗ್ ಆಗಿರೋದ್ರಿಂದ ನಾವು ಇದೇ ಥರ ಒಂದು ಶೂಟ್ ಮಾಡೋಣ ಅಂತ ಅನ್ಕೋತಾ ಇದ್ವಿ ಅಷ್ಟೇ. ತೆಗಿಯೋಕೆ ಆಗ್ತಿಲ್ವಲ್ಲ ಬಿಡಿ, ಹಿಂಗೆ ಹಾಕೋಬಿಟ್ಟಿದ್ದಾಳೆ ಜಡೆ. ತೆಗೀರಿ ಜಡೆನ. ತೆಗಿತಿದ್ನಲ್ಲ ಕೊಂಡಿ ತೆಗಿಯಕ್ಕೆ ಆಗ್ತಾ ಇಲ್ಲ. ಕಟ್ಟಿದ್ದೆ ಆಯ್ತಾಕಿ. ಅಜ್ಜಿ ಅತ್ತೆ ಬೈದಂಗೆ ಬೈತಿದ್ದಾರೆ ಇವರು. ಏನು ಹುಡುಗಿರೋ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಚೆನ್ನಾಗಿದೆ. ಓಲೆ ಇದೆ. ಆಲ್ರೆಡಿ ತೋರಿಸಿದಾಳೆ ಸಿಂಧು. ತೋರಿಸಿದ ಬುಟ್ಟಿ ಈ ಥರ ಇದೆ. ಫಸ್ಟ್ ಈ ಥರ ಬುಟ್ಟಿಡ್ತಾ ಇರೋದು. ಇಷ್ಟು ದೊಡ್ಡ ಬಟ್ಟೆ ಯಾವತ್ತೂ ಇಟ್ಟಿಲ್ಲ ನಾನು, ಇವತ್ತು ಇಡ್ತಾ ಇದ್ದೀನಿ. ನೋಡೋಣ, ಬ್ಲ್ಯಾಕ್ ತರಬೇಕಾಗುತ್ತಾ ಅಂತ.
ಅನ್ಸ್ಬಿಟ್ಟಿದ್ದಾರೆ. ಮೇ ನೋಡಿ ಇವಾಗ ಇರ್ಲಿಲ್ಲ. ಮಧ್ಯಕ್ಕೆ ಇಡ್ಲಾ? ಈಗ ನಮ್ಮ ಮೇಲ್ಗಡೆ ಹಾಕ್ಬೇಕಾ ಅಥವಾ ಹಿಂಗೆ ಕೂರ್ಸೋಣ? ಇಲ್ಲಿ ಅಲ್ಲೇ ಕೂರಿಸ್ಬಿಡೋಣ. ಹಿಂಗೆ ಮೇಲ್ಗಡೆ ಹಾಕ್ತೀನಿ ತಡಿ. ಅದಕ್ಕೆ ಹೇರ್ಲಿನ ಹಾಂ ಇವಾಗ ಈ ಥರ ತೋರಿಸ್ತಾರಲ್ಲ, ಇವಾಗ ಇದು ಒಂದು ಹಿಂಗೆ ಹಿಂದ್ಗಡೆ ಕೈ ಇಡ್ಬೇಕು. ಹಿಂಗೆ ಹೇಳ್ತಿದ್ದೆ ಹಿಂಗೆ ತೋರಿಸ್ಲಾ ಇದು. ನೀವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ವೀಡಿಯೋ ಮಾಡ್ತಾರೆ, ಆದರೆ ಟೈಮ್ ಇಲ್ಲ ನಮಗೆ. ಟೈಮ್ ಇಲ್ಲ ಬಂದು ಮದುವೆ ಆಗಿದಾರಲ್ಲ ಅದಕ್ಕೆ ಹಿಂಗೆ ಹಿಂಗೆ ಬಾಕಿ ಬಿಟ್ಬಿಡ್ತೀನಿ ಅಷ್ಟೇ. ಏನು ಬೇಡ ಹಾಕೋದು. ಇಲ್ಲ ಮೇಲೆ ಹಾಕ್ತೀರಾ? ಯಾಕಂದ್ರೆ ಅದು ಇದಾಗುತ್ತೆ. ಇದ್ರ ತಿರ್ಪು ಪಿರ್ಕಿ. ಇಟ್ಸ್ ಕಾಲ್ಡ್ ಪಿರ್ಕಿ. ನಮ್ಮ ಕಡೆ ತಿರ್ಪು, ನಮ್ಮ ಕಡೆ ಪಿರ್ಕಿ. ಪರ್ಕಿ, ನಾಟ್ ಪುರ್ಕಿ. ಯಾರು ಎಂಥದ್ದು ಇಲ್ಲ. ಕಮೆಂಟ್ಸ್ ಹಾಕಿದ್ರೆ ಡಿಲೀಟ್ ಮಾಡ್ಬಿಡ್ತೀನಿ ಕಮೆಂಟ್ ಅಷ್ಟೇ. ಹಿಂಗೆ ಹಾಕ್ತೀರಾ? ಹಿಂಗೆ ಹಾಕ್ತೀರಾ? ಹಿಂಗೆ ಹಾಕ್ತೀರಾ? ಮೇಲೆ ಓ ಅದು ರೌಂಡ್ 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 ಬರುತ್ತಂತನಾ? ಅದಕ್ಕೆ ಹಾಗಿದ್ರೆ ಹಾಗೆ ಹಾಕೊಂಡ್ಬಿಡಿ. ಹಿಂಗೆ ಹಾಕಿ ಅಲ್ಲಿ ಇವಾಗ ಈ ಥರದ್ದು ಎರಡು ತಂದಿದೆ. ಇದು ಹಿಂಗೆ ಹಾಕೋದು ಈ ಬುರ್ಗಿ. ನಾವೇನಂತೀವೋ ಗೊತ್ತಿಲ್ಲ. ನೀವು ಸ್ವಲ್ಪ ಕನ್ನಡನೇ ಗೊತ್ತಿಲ್ಲ. ಅಯ್ಯೋ ಅಗಲಿಸಿ ವೀಣ ಅದನ್ನ ಅಗಿಲ್ಸಕ್ಕೆ ಬರಲ್ಲ. ಅಗಿಲ್ಸೋದಂದ್ರೆ ಸಪ್ರೇಟ್ ಮಾಡೋದು. ಇರಲ್ಲ ಇಲ್ಲೇ ಇರಲ್ಲ, ಸೈಡಿಗೆ ಹಾಕಿ ಅಮ್ಕ್ಬಿಡಿ ವೀಣ. ಅಮ್ಕಿ ಅಮ್ಕಿ ಒತ್ತಿ. ಒತ್ತಿ. ಕಿವಿ ಇದೆ ಅಲ್ವಾ? ಕಿವಿ ಇದೆ. ಶರತ್ ಏನಂತ ಗೊತ್ತಾ? ಕಿವಿ ಕಪಾಳಿಗೆ ಹತ್ತಿದೆ ನೋಡ, ಒರೆಸ್ಕೋಬೇಕಂತ. ಹಂಗಂದ್ರೆ ಏನಂತಾನೆ ಗೊತ್ತಾಗಲ್ಲ. ಕಿವಿ ಕಪಾಳಿಗೆ ಹತ್ತಿದೆ. ಇಲ್ಲ ಬೇಡವಾ ಇದು? ಬೇಡ ಬಿಡಿ, ಯಾಕಂದ್ರೆ ಇದಷ್ಟು ಜುಮ್ಕಿ ಹಾಕಿದ್ರೆ ಇದು ಹಾಕ್ತಿದ್ವಿ, ಹೈಲೈಟ್ ಆಗ್ತಿತ್ತು. ತೆಗ್ದ್ಬಿಟ್ಟಿದ್ರೆ ಚೆನ್ನಾಗಿತ್ತು. ಅದು ಬಟ್ ಇದು ಮ್ಯಾಚ್ ಆಗ್ತಾ ಇದೆ. ಇವಾಗ ಮೂಗ್ಬಟ್ಟು ಯಾವತ್ತೂ ಹಾಕಿಲ್ಲ ಈ ಥರದ ಡ್ರೆಸ್ಸಿಂಗ್. ಇವತ್ತೇ ಆಗ್ತದೆ. ಕಾಣಿಸೋದು ಇಲ್ಲ. ಹೆಂಗೆ ಇಷ್ಟಕ್ಕದು ಹೆಂಗೆ ಫೋಕಸ್ ಆಗ್ತಾ ಇಲ್ಲ. ಹಾಕ್ಬಿಟ್ಟು ತೋರಿಸ್ತೀನಿ. ಮೂಗು ಹನುಮಂತನ ಮೂಗು ಥರ ಆಗುತ್ತೆ. ಇಲ್ಲಿ ಡ್ರೆಸ್ ಮಾಡಿದ್ರ ಆಲ್ರೆಡಿ? ಡ್ರೆಸ್ ಮಾಡಿಲ್ಲ. ಈ ಮುಂಚೆ ಚುಚ್ಚಿಸಿ ಹೋಗಿಸ್ಬಿಟ್ಟಿದ್ದೀರ. ನೋಡಿ. ಚೆನ್ನಾಗಿದೆ ಅಲ್ಲ? ಮರಾಠೀಸ್ ಥರ ಕಾಣಿಸ್ತಾ ಇಲ್ವಾ ನಾನು? ಈ ಥರ ಒಂದು ಫೋಟೋಶೂಟ್ ಮಾಡ್ಕೊಳ್ಳಿ. ಅಲ್ಲ ಆನಿಲ್ಲ, ಆನಿದೆ. ಗಮ್ಮನ್ನು ತಿಸ್ಕೊಂಡು ನನಗೆ ಆ ಥರ ಇದು ಇನ್ನೂ ಮೊಗ್ಗಿದೆ. ಒಂದೊಂದು ಮೊಗ್ಗೆ ಇರುತ್ತೆ ಅನ್ಸುತ್ತೆ. ಹೇಳಿಲ್ಲ ಅವರು? ಅರಳಿಲ್ಲ ಹರಳಿಲ್ಲ. ಇದು ವೀಣಾ ಅವ್ರದ್ದು ಪ್ರಾಪರ್ಟಿ. ನಮ್ಮ ಡ್ಯಾಡಿ ಪ್ರಾಪರ್ಟಿ. ಒಟ್ಟು ನಿಮ್ಗೆ ಕೊಟ್ಟ ಮೇಲೆ ಅದು ನಿಮ್ಮದೇ. ಇವಾಗ ನಾನು ಈ ಥರ ರೆಡಿ ಆಗಿದ್ದೀನಿ ಆ್ಯಂಡ್ ಸ್ವಲ್ಪ ಸ್ವೆಟ್ ಆಗೋದ್ರಿಂದ ಒಂಚೂರು ಫೌಂಡೇಶನ್ ಜಾಸ್ತಿನೇ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಫೋಟೋ ತಗೊಳಕ್ಕೆ ಹೋಗೋಣ ಬನ್ನಿ. ಆ್ಯಂಡ್ ವೀಣಾ ಇವತ್ತು ಫೋಟೋಗ್ರಾಫರ್ ಆಗಿದ್ದಾರೆ. ನೆಕ್ಸ್ಟ್ ಇವಾಗ ವೀಣಾ ಹೇಗೆ ಫೋಟೋಶೂಟ್ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಫೈನಲಿ ಶೂಟ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ನಾನು ಇದನ್ನೆಲ್ಲ ರಿಮೂವ್ ಮಾಡಿ, ನಿಜವಾಗ್ಲೂ ಶೆಕೆ ಅಂತ ಅನ್ನಿಸ್ತಾ ಇದೆ. ಇದನ್ನೆಲ್ಲ ರಿಮೂವ್ ಮಾಡಿ ನೆಕ್ಸ್ಟು ಇವಾಗ ನಮ್ಮ ಮನೆಗೆ ಹೋಗಬೇಕು. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾನು ಫೋಟೋಶೂಟ್ ಮುಗಿಸ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಎಷ್ಟು ಸುಸ್ತಾಗಿತ್ತು ಅಂತಂದರೆ ಫೋಟೋಶೂಟ್ ಮುಗಿಸ್ಕೊಂಡ್ಬಂದು ಅಲ್ಲಿಂದ ಇನ್ನೊಂದು ಕೆಲಸ ಇತ್ತು, ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಬರೋಷ್ಟರೊಳಗಡೆ ಮನೆಗೆ ತುಂಬಾ ಲೇಟಾಗಿ ಹೋಗಿತ್ತು. ಅದಕ್ಕೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ ನನ್ನ ಫೋಟೋಶೂಟ್ ತುಂಬ ಚೆನ್ನಾಗಿ ಬಂತು. ಮೇಕಪ್ ಕೂಡ ಅಷ್ಟೇ ಕ್ಲೀನಾಗಿ ಸೆಟಲ್ ಆಗಿತ್ತು. ನಾನು ಅಂದ್ಕೊಂಡಿದ್ದೆ ಮೇಕಪ್ನ ನಾನೇ ಮಾಡ್ಕೊಂಡಿದ್ದು. ನಾನು ಅಂದ್ಕೊಂಡಿದ್ದೆ ಏನಂತಂದರೆ ಮೇಕಪ್ಪು ಸೆಟಲ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕೋ ರೆಡಿ ಆದಾಗ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಮೇಕಪ್ಪು. ಬಟ್ ಆಫ್ಟರ್ ಫ್ಯೂ ಮಿನಿಟ್ಸ್ ಮೇಕಪ್ ಸಕ್ಕತ್ತಾಗಿ ಸೆಟ್ ಆಯಿತು.
ಆ್ಯಂಡ್ ಇನ್ನೊಂದು ಏನಂತಂದರೆ ಸಿಂಪಲಾಗೆ ಮೇಕಪ್ ಯೂಸ್ ಮಾಡಿದ್ದು, ಸಿಂಪಲಾಗೆ ಕಾಸ್ಟ್ಯೂಮ್ಸ್ ಯೂಸ್ ಮಾಡಿದ್ದು, ಬಟ್ ಫೋಟೋ ಮಾತ್ರ ರಿಚ್ ಲುಕ್ಕಾಗಿ ಕೊಟ್ಟಿದೆ. ಅದಕ್ಕೆ ನೀವು ಯಾರಾದರೂ ಫೋಟೋಶೂಟ್ ಮಾಡಿಸ್ಕೋಬೇಕು ಅಂತ ಇದ್ದರೆ ನಮ್ಮದೊಂದು ಫೋಟೋಗ್ರಫಿ ಚಾನಲ್ ಇದೆ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಕೆಳಗಡೆ ID ಮೆನ್ಷನ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ID, ಅದರಲ್ಲಿ ಹೋಗಿ ಚೆಕ್ ಮಾಡಿ. ಇಲ್ಲ ಅಂತಂದರೆ ಡೈರೆಕ್ಟ್ ನನಗೆ DM ಮಾಡಿ. ನಾವು ಯಾವುದೇ ಆಗಲಿ ಅಫೋರ್ಡಬಲ್ ಪ್ರೈಸಸಲ್ಲಿ ನಾವು ಫೋಟೋಶೂಟ್ನ ಮಾಡಿಕೊಡ್ತೀವಿ. ಆ್ಯಂಡ್ ಇನ್ನೊಂದು ಏನಂತಂದರೆ ಇವತ್ತು ರೆಡಿ ಆಗ್ತಾ ಮಾತಾಡೋಣ ಬನ್ನಿ. ಫಸ್ಟು ನಾನು ಟೋನರ್ ಯೂಸ್ ಮಾಡ್ತಾಯಿದ್ದೀನಿ. ಮೇಕಪ್ ಹಾಕಿ ಸ್ವಲ್ಪ ಸ್ಕಿನ್ ಒಂಥರ ಆಗ್ಬಿಟ್ಟಿದೆ. 1 ನಿಮಿಷ. ಯಾವ್ಯಾವ ಥರ ಫೋಟೋಶೂಟ್ ಮಾಡ್ತೀವಿ ಅಂತ ನೀವು ಕೇಳಿದ್ರೆ, ನಾವು ಮಾಡೋದು ಬೇಬಿ ಶೂಟ್ಸ್ ಆ್ಯಂಡ್ ಮಾಡೆಲ್ ಶೂಟ್ಸ್, ಎಲ್ಲ ಥರ ಶೂಟ್ಸು ಮಾಡ್ತೀವಿ. ಮುಂಚೆ ಬೇಬಿ ಶೂಟ್ಸ್ ಮಾತ್ರ ಮಾಡ್ತಾಯಿದ್ವಿ, ಬಟ್ ಇವಾಗ ಎಲ್ಲ ಶೂಟ್ಸ್ನು ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಫೋಟೋಶೂಟ್ಸ್ ಬೇಕಾದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇದರಲ್ಲಿ ನಾನು ಮತ್ತು ವೀಣಾ, ನನ್ನ ಪಾರ್ಟ್ನರ್, ಇಬ್ಬರು ಸೇರಿ ಈ ಫೋಟೋಗ್ರಫಿ ಚಾನಲ್ನ ನಡೆಸ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ನಿಮ್ಗೇನಾದ್ರೂ ಔಟ್ಡೋರ್ ಬೇಕು ಅಂತಂದ್ರೂ ಓಕೆ, ಇಂಡೋರ್ ಬೇಕು ಅಂತಂದ್ರೂ ಓಕೆ, ಯಾವುದಾದ್ರೂ ಓಕೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ಇನ್ಸ್ಟಾಗ್ರಾಮಲ್ಲಿ ನಾನು ಹೇಳ್ತಾ ಇರೋದು, ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಒಮ್ಮಿಗೆ ಇನ್ನೊಂದು ಏನು ಗೊತ್ತಾ, ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರೋದು, ಎಡಿಟ್ ಮಾಡ್ತಾ ಇರೋದು, ಕ್ರೆಡಿಟ್ಸ್ ಹೋಗ್ತಾ ಇರೋದೆಲ್ಲ ಮಮ್ಮಿಗೆ. ಯಾಕಂದರೆ ಮಮ್ಮಿ ವೀಡಿಯೋಸ್ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಬೇಗ ರೀಚ್ ಆಗ್ತಾಯಿದೆ. ಅದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನು Q&A ಹಾಕಿದ್ದೆ, ಅದಕ್ಕೆ ನಾನು ಇನ್ನೂ ಆನ್ಸರ್ ಮಾಡಿಲ್ಲ, ಬಟ್ ಇವತ್ತು ಆ ವಿಡಿಯೋ ವ್ಲಾಗ್ ಮಾಡಿ ಇನ್ನೂ ಸ್ವಲ್ಪ ದಿವಸದಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ಒಮ್ಮಿನ ಕರ್ಕೊಂಡು ಒಂದು ದಿವಸ ವ್ಲಾಗ್ ಕಂಪ್ಲೀಟ್ಲಿ ಅವ್ರ ಜೊತೆ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಎಷ್ಟೋ ಜನ ಕಮೆಂಟ್ಸ್ ಆಗ್ತಾಯಿದ್ದೀರಾ, ಅಕ್ಕ ವ್ಲಾಗ್ಸ್ ಚೆನ್ನಾಗಿರುತ್ತೆ, ಅಂದರೆ ರೀಲ್ಸ್ ಚೆನ್ನಾಗಿರುತ್ತೆ ನಿಮ್ಮದು, ನಿಮ್ಮ ಮಮ್ಮಿ ಜೊತೆನೇ ರೀಲ್ಸ್ ಮಾಡಿ ಅಂತ ಅಂದ್ಬಿಟ್ಟು. ನಾನು ರೀಲ್ಸ್ ಮಾಡ್ತೀನಿ, ಮಾಡೋಕ್ಕೇನು ತೊಂದರೆ ಇಲ್ಲ, ಆದರೆ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ ನನಗೆ ಜಾಸ್ತಿ. ಅಂದರೆ ಎಷ್ಟು ಟೈಮ್ ಹಿಡಿತಾ ಇದೆ ಅಂತಂದರೆ, ಎಡಿಟಿಂಗ್ ಆಗಲಿ, ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರೋದ್ರಿಂದ ನನಗೆ ಆ ಕೆಲಸನೂ ಮ್ಯಾನೇಜ್ ಮಾಡಿ ಇಲ್ಲಿ ಎಡಿಟಿಂಗ್, ವಿಡಿಯೋ ಮಾಡಿ ಎಡಿಟ್ ಮಾಡೋದು, ಆಮೇಲೆ ಇದೊಂದು ಏನಾದರೂ ಒಂದು ಟೆನ್ಷನ್ಸ್ ಇದ್ದೇ ಇರುತ್ತಲ್ವ, ಅದ್ರ ಮಧ್ಯೆ ವ್ಲಾಗ್ಸ್ನ ಮಾಡೋದು ಸ್ವಲ್ಪ ತುಂಬ ಕಷ್ಟ ಆಗುತ್ತೆ. ಬಟ್ ನಾನು ಟ್ರೈ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಎವ್ರಿ ಡೇ ನಾನು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದರೆ ಯೂಟ್ಯೂಬಲ್ಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ರೀಲ್ಸ್ ಆದರೆ ಎಲ್ಲೆಲ್ಲಿ ಬೇಕು ಕೂತ್ಕೊಂಡು ನಾವು ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಎಲ್ಲ ಬೇಕಾದ್ರೆ ಎಡಿಟ್ ಮಾಡ್ಬೋದು. ಈ ಥರ ಯೂಟ್ಯೂಬ್ ವ್ಲಾಗ್ಸ್ ಎಲ್ಲ ಮಧ್ಯದಲ್ಲಿ ವಾಯ್ಸ್ ಓವರ್ ಕೊಡಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ನಮ್ಮ ಮಮ್ಮಿ ವೀಡಿಯೋಗೆ ಚೈತ್ರ ಆಚಾರ ಅಂತ ಸಪ್ತಸಾಗರದ ಆಚೆ ಮೂವಿಲಿ ಸೆಕೆಂಡ್ ಹೀರೋಯಿನ್ ಇದ್ದಾರಲ್ಲ, ಅವರು ಕಮೆಂಟ್ ಮಾಡಿದ್ದಾರೆ. ನಾನು ನಿಜವಾಗ್ಲೂ ನೋಡೇ ಇರಲಿಲ್ಲ ಆ ಕಮೆಂಟ್ನ. ಒಂದು 6 hours ಆದಮೇಲೆ ನೋಡಿದ್ದೀನಿ. ಯಾಕೆ ಅಂತಂದರೆ ರಾತ್ರಿ ಹೊತ್ತು ಸ್ಲೀಪ್ ಮೋಡಲ್ಲಿ ಇರುತ್ತಲ್ವಾ, ಅದಾದಮೇಲೆ ಎಷ್ಟೊಂದು ಕಮೆಂಟ್ಸ್ ಬಂದಿತ್ತು, ನಾನು ಅಬ್ಸರ್ವ್ ಮಾಡಲಿಲ್ಲ. ಆಮೇಲೆ ನಾನು ಎಲ್ಲ ಕಮೆಂಟ್ಸ್ನೂ ಓದ್ತೀನಿ, ಯಾರ್ಯಾರು ಏನೇನು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಆವಾಗ ನೋಡಿ ಅಂತೂ ಸಖತ್ ಖುಷಿ ಆಯಿತು ನನಗೆ, ಅವ್ರು ಕಮೆಂಟ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ಮಮ್ಮಿಗೂ ಹೇಳಿದೆ, ನಮ್ಮ ಮಮ್ಮಿನೂ ಸಖತ್ ಖುಷಿ ಪಟ್ಟರು. ಹೀಗೆ ನೀವು ಕನ್ಸಿಸ್ಟೆಂಟ್ಲಿ ಏನಾದರೂ ಒಂದು ಮಾಡ್ತಾಯಿದ್ರೆ ಅದಕ್ಕೊಂದು ಏನಾದರೂ ಒಂದು ಸಿಗುತ್ತೆ. ಅದು ಏನಾದರೂ ಆಗಿರ್ಬೋದು ನಿಮಗೆ. ಈ ಕಡೆ ಗುಡ್ ಎಕ್ಸ್ಪೀರಿಯೆನ್ಸ್ ಆದರೂ ಆಗ್ಬೋದು, ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆದರೂ ಆಗ್ಬೋದು. ಗುಡ್ ಎಕ್ಸ್ಪೀರಿಯೆನ್ಸ್ ಆದರೆ ನಿಮ್ಗೆ ಒಳ್ಳೆಯದು, ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆದರೂ ಕೂಡ ಗುಡ್ ಎಕ್ಸ್ಪೀರಿಯೆನ್ಸ್ಗಿಂತ ಒಳ್ಳೆಯದು. ಯಾಕೆ ಅಂತಂದರೆ, ನಾವು ಬ್ಯಾಡ್ ಎಕ್ಸ್ಪೀರಿಯೆನ್ಸಲ್ಲಿ ನಿಜವಾಗ್ಲೂ ನಮ್ಮ ತಪ್ಪುಗಳನ್ನ ನಾವು ಸರಿ ಮಾಡ್ಕೋತೀವಿ. ಆ್ಯಂಡ್ ನನಗಿವಾಗ ಎಷ್ಟೊಂದು ತಪ್ಪುಗಳು ನನಗೆ ಅರ್ಥ ಆಗಿದೆ. ಯಾವಾಗಲೂ ನಾನು ಏನು ಮಾಡ್ತಾಯಿದ್ದೆ, ಮಮ್ಮಿ ಜೊತೆ ಮಾಡ್ತಾ ಇರಲಿಲ್ಲ, ಮಮ್ಮಿಗೆ ವೀಡಿಯೋ ಹಿಡಿತಾ ಇದ್ದೆ. ಅಂದರೆ ಮಮ್ಮಿ ಮಾತಾಡ್ತಿದ್ರೆ ವೀಡಿಯೋ ಹಿಡಿತಾ ಇದ್ದೆ. ಆ್ಯಂಡ್ ಇವಾಗ ನಾನು ಮಮ್ಮಿ ಜೊತೆ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಕೆಲವೊಂದು ವ್ಲಾಗ್ಸ್ ಮಾಡಿದ್ದೀನಿ, ಬಟ್ ನಾನು ಪ್ರ್ಯಾಂಕ್ ಮಾಡಬೇಕಾದ್ರೆ ನಾವು ಮಮ್ಮಿ ಜೊತೆ ಕೂತ್ಕೊಂಡು ಮಾಡಿದ್ರೆ ನಮ್ಮ ಮಮ್ಮಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾನು ಆ ಥರ ವೀಡಿಯೋ ಮಾಡ್ತಾ ಇರಲಿಲ್ಲ. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇದ್ದರೆ ನಾನು ನಿಜವಾಗ್ಲೂ ಎವ್ರಿ ಡೇ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಕಾಮಿಡಿ ವೀಡಿಯೋಸ್, ಎಲ್ಲರೂ ನನ್ನ ಅಕೌಂಟಲ್ಲಿ ಜಾಸ್ತಿ ಇಷ್ಟಪಡ್ತಿರೋದೆ ಕಾಮಿಡಿ ವೀಡಿಯೋಸ್ ಆ್ಯಂಡ್ ಮೋಟಿವೇಶನ್ ವೀಡಿಯೋಸ್. ನನಗೆ ನಿಜವಾಗ್ಲೂ ಮೋಟಿವೇಶನ್ ಕೊಡೋಕ್ಕೆ ಅಷ್ಟು ಬರಲ್ಲ, ನಾನೇ ಬೇರೆ ಮೋಟಿವೇಶನ್ನ ನೋಡ್ತೀನಿ. ಯಾಕೆ ಅಂತಂದರೆ, ನನಗೆ ಇಷ್ಟೊಂದು ಸ್ಟ್ರೆಸ್ ಇರೋದ್ರಿಂದ ಏನೇನಾದರೂ ಒಂದೊಂದು ಸತಿ ನೆನಪಾಗೋಗುತ್ತೆ, ಯಪ್ಪ ನಾನು ಟೈಮ್ ವೇಸ್ಟ್ ಮಾಡಿಬಿಟ್ನಾ ಇಷ್ಟು ವರ್ಷ ಅಂತ ಅಂದ್ಬಿಟ್ಟು. ಆವಾಗ ನಾನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇಟ್ಕೊಂಡಿದ್ದೀನಿ, ಅದು ಮೋಟಿವೇಶನ್ಗಂತಲೇ ಇಟ್ಬಿಟ್ಟಿದ್ದೀನಿ ಆ ಅಕೌಂಟ್ನ. ಅದಕ್ಕೆ ಲೈಫಲ್ಲಿ ಏನಾದರೂ ಯಾರೇ ಹೋದ್ರು, ಯಾರೇ ಬಂದರೂ, ಏನಾದರೂ ಆಗಲಿ ಯಾರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಿಜವಾಗ್ಲೂ ಒಂದೊಂದು ಸತಿ ನಾವು ರಾಂಗ್ ಡಿಸಿಷನ್ ತೊಗೋತೀವಿ ನಮ್ಮ ಲೈಫಲ್ಲಿ, ಬಟ್ ಅದನ್ನು ಯಾರೂ ತಗೊಳಕ್ಕೆ ಹೋಗಬೇಡಿ. ನಿಜವಾಗ್ಲೂ ಆ ರಾಂಗ್ ಡಿಸಿಷನ್ ಮುಂದೆ ಏನೋ ಒಂದು ದೊಡ್ಡದು ಕಾಯ್ತಿರುತ್ತೆ ಅಂತನಾದರೂ ತಲೆಯಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಆ ದೇವ್ರು ನಾನು ಹೇಳೋದು ನನ್ನ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರೋದು ಏನಂತಂದ್ರೆ, ಆ ದೇವ್ರು ಎಲ್ರಿಗೂ ಒಂದೊಂದು ಚಾನ್ಸ್ ಕೊಡ್ತಾನೆ. ನಾನು ಇದುವರೆಗೂ ಅಬ್ಸರ್ವ್ ಮಾಡಿರೋ ಪ್ರಕಾರ, ಇವಾಗ ನೋಡಿ ಒಬ್ಬರು ಅವ್ರ ಲೈಫಲ್ಲಿ ಅಚೀವ್ ಮಾಡಿರ್ತಾರೆ ಅಂತಂದರೆ ದೇವ್ರು ಕೊಟ್ಟಿರೋ ಚಾನ್ಸ್. ಅಂದರೆ ನಾನು ಎಲ್ಲ ದೇವರೇ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ನಿಮ್ಮ ಎಲ್ಲರದೂ
ಒಂದು ಹಾರ್ಡ್ ವರ್ಕು 90% ಇದ್ದರೆ ಅಟ್ಲೀಸ್ಟ್ 10% ಬ್ಲೆಸ್ಸಿಂಗ್ಸು ಲಕ್ಸು ಅದೆಲ್ಲ ಇರುತ್ತೆ. ಓಕೆನಾ? ಆ 10% ಆ್ಯಡ್ ಆದರೆ ಮಾತ್ರ 90%ಗೆ ಅದು ಕಂಪ್ಲೀಟ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗೋದು. ಅದಕ್ಕೇನೆ ಏನೇ ಆಗಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ದೇವರು ಎಲ್ರಿಗೂ ಒಂದೊಂದು ಚಾನ್ಸ್ ಅವ್ರವ್ರ ಲೈಫಲ್ಲಿ ಕೊಡ್ತಾನೆ. ಬಟ್ ಅದನ್ನು ನಾವು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋಬೇಕು ಅಷ್ಟೇ. ಅಂದರೆ ನಾನು ಕೆಲವೊಂದು ವೀಡಿಯೋಸ್ನ ನೋಡಿದೆ. ಪಾಪ ಯಾರೋ ಬ್ರೇಕಪ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ಹುಡುಗ ಅಳ್ತಾಯಿದ್ರು. ನನಗೂ ಒಂಥರ ಮನಸ್ಸಿಗೆ ನೋವಾಯಿತು. ಇವಾಗಲೂ ಇಷ್ಟೊಂದು ಟ್ರೂ ಆಗಿರೋರು ಇದ್ದಾರೆ ಬಟ್ ನಮ್ಮ ಕಣ್ಣು ಕಾಣಿಸಿರಲ್ವಲ್ಲ, ಆದರೆ ನಮ್ಮ ಕಣ್ಣಿಗೆ ಬಿದ್ದಿರಲ್ಲ ಅವ್ರು ಇಷ್ಟೊಂದು ಟ್ರೂ ಆಗಿರ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ನೋಡಿದಾಗ ನಂಗೆ ನಿಜವಾಗ್ಲೂ ಬೇಜಾರಾಯಿತು. ಯಾಕೆ ಹೇಳಬೇಕು ಒಬ್ರಿಗೋಸ್ಕರ? ನಿಮ್ಗೆ ಆ ಟೈಮಲ್ಲಿ ಹೌದು ನಿಜವಾಗ್ಲೂ ಅನಿಸುತ್ತೆ ಅವ್ರಿಗೋಸ್ಕರ ಹತ್ಕೊಂಡು ಕೂತ್ಕೋಬೇಕು ನಾನು, ಅಂದರೆ ನೋವು ಆಗ್ತಿರುತ್ತೆ, ಎಲ್ಲರಿಗೂ ಆ ಕಷ್ಟ ಅರ್ಥ ಆಗುತ್ತೆ. ಬಟ್ ನೀವು ಅದನ್ನು ಬಿಟ್ಟು ಮುಂದಕ್ಕೆ ಬರಬೇಕು. ಅವರೇ ನಮ್ಮ ಬಗ್ಗೆ ಥಿಂಕ್ ಮಾಡದೆ ದೂರ ಹೊರಟೋಗಿ ಯಾರ ಜೊತೆನೋ ಚೆನ್ನಾಗಿದ್ದಾರೆ ಅಂತಂದರೆ ನಾವು ಯಾಕೆ ಚೆನ್ನಾಗಿರಬಾರ್ದು ಹೇಳಿ? ನೋಡಿ, ಇರೋದು ಒಂದೇ ಲೈಫು. ಇನ್ನು ನಾವು ಎಷ್ಟು ವರ್ಷ ಬದುಕ್ತೀವಿ? ನಮ್ಮ ತಂದೆ ತಾಯಿಗಳೇ 60-70 ವರ್ಷ ಬದುಕ್ತಾ ಇದ್ದಾರೆ ಅಷ್ಟೇ. ಇನ್ನು ನಾವು ಬದುಕೋದು ಎಷ್ಟು ವರ್ಷ? ಒಂದು 40 ವರ್ಷ ಅಷ್ಟೇ. 40 ವರ್ಷದಲ್ಲಿ ಬೇರೆಯವ್ರ ಬಗ್ಗೆ ಎಲ್ಲ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಬಿಟ್ಟಾಕಿ, ಕಂಪ್ಲೀಟ್ಲಿ ಬಿಟ್ಟಾಕ್ಬಿಡಿ. ಅವ್ರ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಏಮ್ ಏನು, ನಿಮ್ಮ ಲೈಫಲ್ಲಿ ನಿಮ್ಮ ಕೆಲಸ ಏನು, ಅದನ್ನು ಸ್ಟಾರ್ಟ್ ಮಾಡಿ. ನೀವು ಮುಂದೆ ರಿಗ್ರೆಟ್ ಆಗೋದಕ್ಕಿಂತ ಇವಾಗ ನೀವು ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗೋದೇ ಬೆಟರ್. ನಾನು ನಿಜವಾಗ್ಲೂ ಈಗಲೂ ಅನ್ಕೋತಾ ಇದ್ದೀನಿ, ನಾನು 2 ಇಯರ್ಸ್ನ ಅನಾವಶ್ಯಕವಾಗಿ ವೇಸ್ಟ್ ಮಾಡಿದೆ ಅಂತ. ನನಗಿದು ಈಗಲೂ ಆ ರಿಗ್ರೆಟ್ ಇದೆ. ಯಾಕಂದರೆ ಬರೀ 2 ಇಯರ್ಸ್ ಅಷ್ಟೇ. 2 ಇಯರ್ಸಲ್ಲಿ ಏನಾದರೂ ಆಗ್ಬೋದಾಗಿತ್ತು. ನಾನು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಹಿಡಿದು ಒಂದು 6-7 ಮಂತ್ಸ್ ಆಯಿತು. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೆ, 1 ಇಯರ್ ಆಯಿತು ಬಿಡಿ. ಅದರಲ್ಲಿ ರೀಚ್ ಸಿಗಲಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ, ಬಟ್ ರೀಚ್ ಸಿಗ್ತಾ ಇದೆ. ಅಂದರೆ ಇನ್ನೂ ಅಷ್ಟು ದೊಡ್ಡ ಮಟ್ಟಕ್ಕೇನು ಬೆಳೆದಿಲ್ಲ, ಬಟ್ ಅಟ್ಲೀಸ್ಟ್ ರೀಚ್ ಸಿಗ್ತಾ ಇದೆ. ಇವತ್ತಲ್ಲ ನಾಳೆ ಅಂತೂ ಏನೋ ಒಂದು ರೀಚ್ ಕೊಟ್ಟೆ ಅಟ್ಲೀಸ್ಟ್ ಫಾಲೋವರ್ಸ್ ಜಾಸ್ತಿ ಆಗೇ ಆಗ್ತಾರೆ, ಏನೋ ಒಂದು ಆಗುತ್ತೆ. ಬಟ್ ನೀವು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಕಂಪ್ಲೀಟ್ಲಿ ಬಿಟ್ಟಾಕ್ಬಿಡಿ. ಯಾರೂ ನಮಗೆ ಬರಲ್ಲ, ಯಾರೂ ನಮ್ಮನ್ನು ಕೂತು ನಮ್ಮ ಕಷ್ಟಗಳೇನು ಅಂತ ಕೇಳಲ್ಲ. ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಿಡಿ. ನಾವು ಇಲ್ಲಿ ಕೂತು ಹೇಳ್ತಾ ಇದ್ರೆ ಅವ್ರು ಇನ್ನೊಬ್ರ ಜೊತೆ ಅಲ್ಲಿ ಕೂತು ನಗ್ತಾ ಇರ್ತಾರೆ. ಅಂಥವ್ರು ನಮ್ಮ ಲೈಫಲ್ಲಿ ಬೇಕಾ? ನೀವೇ ಡಿಸೈಡ್ ಮಾಡಿ. ಬೇಡ, ಆರಾಮಾಗಿ ನಿಮ್ಮ ಲೈಫ್ನ ಲೀಡ್ ಮಾಡಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನಗೆ, ನಮ್ಮ ಮಮ್ಮಿಗೆ, ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಎಲ್ಲರ ಸಪೋರ್ಟು ಹೀಗೆ ಇರಲಿ. ಆ್ಯಂಡ್ ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.